ಹಲೋ ನಮಸ್ಕಾರ ಗೆಳೆಯರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನು ಬಂದಿದ್ದೀನಿ ಚಿಕ್ಕಬಳ್ಳಾಪುರ ಜಿಲ್ಲೆ ತಾಲೂಕು ಸೊಪ್ಪಳ್ಳಿಗೆ. ಇಲ್ಲಿ ತೋಟಗಾರಿಕಾ ಕ್ಷೇತ್ರ ಇದೆ. ಇಲ್ಲಿ ನಿಮಗೆ ಮಾವು, ಇಮಾಮ್ ಪಸಂದ್, ರಾಜಗಿರ, ಮಲ್ಲಿಕಾ ಮತ್ತು ಬೆಂಗಳೂರ ಈ ಥರ ಹಲವಾರು ಗಿಡಗಳು ದರ್ಶನ ಸಿಗುತ್ತೆ. ನೀವು ನೋಡ್ಬೋದು. ಎಲ್ಲ 30 ರೂಪಾಯಿ, 45 ರೂಪಾಯಿ, 50 ರೂಪಾಯಿ ಮತ್ತು ಬೇರೆ ಬೇರೆ ಥರ ಗಿಡ ಇದ್ದಾವೆ. ಸೀಬೆ ಗಿಡ ಇದೆ ಮತ್ತು ಬಟರ್ ಫ್ರೂಟ್ ಗಿಡ ಇದೆ. ಈಗ ನೋಡ್ತಾರೆ ನೀವು ಪನ್ನೀರ್ ಹಣ್ಣಿನ ಗಿಡ, ಪನ್ನೀರ್ ಹಣ್ಣು, ಆಮೇಲೆ ಬೆಟ್ಟದ ನಲ್ಲಿ, ಜಮುನೇರಳೆ ನೋಡಿದ್ದೆಲ್ಲ ಎಲ್ಲ ಗ್ರಾಫ್ಟೆಡ್ ಗಿಡಗಳೇ. ಕಸಿ ಕಟ್ಟಿರ್ತಾರೆ ನೋಡಿ, ಅಂಟಾಗಿದೆ. ಎಲ್ಲ ಗ್ರಾಫ್ಟೆಡ್ ಆಮೇಲೆ ನೋಡಿದ್ದು ಇದು ಹೈಬ್ರಿಡ್ ಗೋಡಂಬಿ ಇದೆ. ಗೋಡಂಬಿ ಇದು ಎಲ್ಲ 45 ರೂಪಾಯಿ ಒಂದು ಗಿಡ. ಮಾವು ಎಲ್ಲ 45 ರೂಪಾಯಿ ಕೊಡ್ತಾಯಿದ್ದಾರೆ. ಜಮುನೇರಳೆ ಮತ್ತು ಇದೆ, ಮತ್ತು ಪಾಮ್ಸ್ ಇದೆ ನೋಡಿ. ಇದು ಪಾಮ್ಸ್ ಗಿಡ. ಮನೆ ಹತ್ರ ಸೌಂದರ್ಯವರ್ಧಕ ಗಿಡ ಹಾಕ್ಬೋದು, ಇದು ಹಾಕ್ಕೊಬೋದು. ಪನ್ನೀರ್ ಹಣ್ಣು ನೋಡಿರ್ತೀರಲ್ವ. ಇದು ಅಲಹಾಬಾದ್ ಸಫೇದ್ ಗಿಡ ಇದೆ ನೋಡಿ, ಚೇಪೆ. ಇದು ತೋಟದಲ್ಲಿ ಹಾಕಿರೋಂಥ ಮಾವು, ತೋಟಗಾರಿಕೆ ಇಲಾಖೆದು ಮಾವು ಇದು. ಇಲ್ಲಿ ನೀವು ಬಂದು ಎಲ್ಲ ಗಿಡಗಳನ್ನ ಸರ್ಕಾರಿ ರೇಟ್ ಬೆಲೆಯಲ್ಲಿ ಖರೀದಿ ಮಾಡ್ಬೋದು. ಇದು ನೋಡಿ, ಸಪೋಟ ಇದೆ. ಯಾವ ವೆರೈಟಿ ಗೊತ್ತಿಲ್ಲ, ಮೋಸ್ಟ್ಲಿ ಕ್ರಿಕೆಟ್ ಬಾಲ್ ಇರ್ಬೋದು. ಇನ್ನು ಗ್ರಾಫ್ಟೆಡ್ ಅಲ್ಲ ಅನಿಸುತ್ತೆ ಅದು. ನೋಡಿ ಜಮುನೇರಳೆ. ಲಿಂಬೆ ಸಿಗುತ್ತೆ, ಹೌದು, ಲಿಂಬೆ ಗಿಡ ಸಿಗುತ್ತೆ. ಆಲ್ ಸೀಸನ್ ಅದು ಕರ್ಬೇವಿನ ಸೊಪ್ಪು ಗಿಡ ಇದೆ. ಆಲ್ ಸೀಸನ್ ಇರ್ಬೋದು, ಲಿಂಬೆ ಗೊತ್ತಿಲ್ಲ ಯಾವ ಸೀಸನ್ ಯಾವುದು ಅಂತ. ಲಿಂಬೆ ಗಿಡ ಇದೆ. ಯಾರು ತೋಟದ ಹತ್ರ ಮನೆ ಹತ್ರ ಹಾಕ್ಕೊಳೋದಕ್ಕೆ ಗಿಡ ಬೇಕಾದರೆ ದಿಬ್ಬೂರು ಹತ್ರ ಸಿಗುತ್ತೆ. ದಿಬ್ಬೂರು ರಾಯಪ್ಪನಹಳ್ಳಿಯಿಂದ ಹೈವೇಗೆ ಹೋಗುವಂಥ ರಸ್ತೆಯಲ್ಲಿ ಬಲಗಡೆ ನಿಮಗೆ ಸೊಪ್ಪಳ್ಳಿ ತೋಟಗಾರಿಕಾ ಕೇಂದ್ರ ಇದೆ. ಇವ್ರನ್ನ ಸಂಪರ್ಕಿಸ್ಬೋದು. ಧನ್ಯವಾದಗಳು.